ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ಪ್ಲಾಟ್ನಾಗ ಈಗ ಗೊಂಜಾಳ ಹಾಕೈತು. ಇಲ್ಲಿ ನಾನು ಹಿಂದೆ ನೋಡ್ಬೋದು ನೀವು. ಈಗ 15 ಡೇಸ್ ಆಯ್ತಿದೆ ಗೊಂಜಾಳ ಹಾಕಿ. 15 ದಿವಸ ಆಯ್ತು ಬಂದತ್ತು. ಈಗ 15 ದಿವಸ ಹೋಗಿ ಇಷ್ಟಿಷ್ಟು ಎದ್ದೈತೆ. ಒಂದೊಂದು ಗೇನ್ ಎದ್ದೈತೆ. ಈಗ 15 ದಿವಸ ಆಯ್ತು ಈಗ ಹಾಕಿ. ಈಗ ಇಲ್ಲಿ ಇದರ ಒಂದು ಚುಕ್ಕಿ ರೋಗ ಬರತ್ತಿಲ್ಲಿ. ಇಲ್ಲಿ ನೋಡಾಕ್ತಿರಲ್ಲ, ಈ ಚುಕ್ಕಿ ರೋಗ ಬರತ್ತು ಮತ್ತು ಕೀಡಿನೂ ಬೀಳಾಗತ್ತು. ಇದು ನಡುವಿನಿಂದ ಎಲ್ಲ ಕೀಡಿ ಇರ್ತೈತೆ. ಅದು ಕೀಡಿ ಎಲ್ಲ ತಿನ್ಕೋತ ಹಿಂಗೆ ಒತ್ತತ್ತದ. ಇಲ್ಲಿ ನಿಮ್ಗೆ ಎಲ್ಲರೇ ಈಗ ದೊಡ್ಡದಾಗಂತಲೇ ಭಾಳ ಆಕತ್ತದ. ಈಗ ಇರೋಟಿಗೆ ಇದನ್ನ ಕಂಟ್ರೋಲ್ ಮಾಡಿಬಿಡ್ಬೇಕು. ಕಂಟ್ರೋಲ್ ಮಾಡ್ಲಿಕ್ಕಂದ್ರೆ ಮತ್ತೆ ಎಲ್ಲದಕ್ಕೂ ಹರಡ್ತದೆ. 15 ದಿವಸ ಆಗೈತಿ. ಈಗ ಸ್ವಲ್ಪ ನೀರು ಹಾಸಿ ಹಸಿ ಇದ್ದಾಗ ಹೊಡಿಬೇಕು. ಇನ್ನು ಹಸಿ ಇದ್ದಾಗ ಹೊಡೆದ್ರೆ ಜಲ್ದಿ ತೊಗೋತದ. ಪೆಸ್ಟಿಸೈಡ ಗೊಬ್ಬರ ಅಂಗಡಿ ಹೋಗಿ ಕೇಳಿದ್ರೆ, ನಿಮ್ಮ ಫರ್ಟಿಲೈಸರ್ ಅಂಗಡಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಇದು 1.5 ಎಕರೆ ಪ್ಲಾಟ್ ಹಾಕಿವಿ. ನೋಡೋಣ ಈಗ ಇಳುವರಿ ಏನು ಬರ್ತದೆ ನೋಡೋಣ. ಇದ್ರೊಳಗೆ ಜೀವಾಮೃತ ಒಳಗೆ ಎದ್ದು ಸೀಡ್ಸ್ ಎಲ್ಲ ಬೀಜೋಪಚಾರ ಮಾಡಿ ಇದನ್ನ ಹಾಕೈತು. ಅದೆಲ್ಲ ಚಲೋ ಹುಟ್ಟೈತೆ. ಕೀಡಿ ಔಷಧ ಹಾಕಾಕ್ತಾರೆ. ಕೀಡಿ ಔಷಧ ಅಷ್ಟು ಹಾಕಿದ್ರೆ ಕಂಟ್ರೋಲ್ ಆಗತ್ತಂದಾರೆ. ಈ ಟೈಪ್ ಎಲ್ಲ ಇದು ಹುಳ ತೆಗೆದು ನೋಡ್ರಿ. ನಡು ಸುಳ್ಯಾಗೆಲ್ಲ ಹುಳ ಹತ್ತಿದಂಗೆ ಆಗ್ತೈತೆ ರೀ. ಈಗ ಇಲ್ಲಿ ಬ್ಲೂ ಕಲರ್ ಏನು ಕಾಣಿಸಲ್ಲ, ಅದೀಗ ಕೀಡಿ ಔಷಧ ಹಾಕ್ಯಾರ. ಇಲ್ಲಿ ಸುಳ್ಯಾಗ ಹಾಕ್ಬೇಕಿದ್ನ. ಸುಳ್ಯಾಗ ಹಾಕಿದ್ರೆ ಅಷ್ಟು ಕಂಟ್ರೋಲ್ ಆಗುತ್ತಿದೆ. ಈ ಫಸ್ಟ್ ಒಂದು ಬೆನ್ಸೋಟೋ ಅಂತೇಳಿ ಅದು ಒಂದು ಸ್ಪ್ರೇ ಮಾಡಿದ್ವಿ, ಅದಕ್ಕೆ ಕಂಟ್ರೋಲ್ ಆಗಲಿಲ್ಲ. ಅದಕ್ಕೆ ಈಗ ಇನ್ನೊಮ್ಮೆ ಸುಳಿ ಒಳಗೆ ಔಷಧ ಇಡಾಕ್ತಾರೆ. ಇದೊಂದು 1.5 ಎಕರೆ ಪ್ಲಾಟ್ ಐತಿ. ಈಗ ಇದು 1.5 ಎಕರೆ ಪ್ಲಾಟ್ ಒಳಗೆ ಔಷಧ ಇಡಾಕ್ತಾರೆ. ಒಂದು ಸಲ ಹೊಡೆದ್ವಿ, ಅದು ಕಂಟ್ರೋಲ್ ಆಗಲಿಲ್ಲ. ಈ ಪರಿ ಮತ್ತು ಭಾಳ ಡ್ಯಾಮೇಜ್ ಮಾಡಾಕ್ತದೆ. ಅದು ಒಂದು ಕಂಟ್ರೋಲ್ ಆತಂದ್ರೆ ಅವು ಇದು ಮೇಜ್ ಗೊಂಜಾಳ ಬಂದಂಗೆ ಇದ್ರೊಳಗೆ. ಮತ್ತು ಉಳ್ಕಿದ್ದು ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು ತಿಂಗಳ ಯೂರಿಯಾ 25 ದಿವಸ ಆಯ್ತು. ಯೂರಿಯಾ ಗೊಬ್ಬರ ಹಾಕಿ ಈಗ ನೀರು ಬಿಟ್ರೆ ಈ ಟೈಪ್ ಈಗ ಇಲ್ಲಿ ಯೂರಿಯಾ ಗೊಬ್ಬರ ಹಾಕಿ ನೀರು ಬಿಡಾಗತ್ತೆ. ಈಗ 25 ದಿವಸದಿಂದ ಒಂದು ತಿಂಗಳ ಆಯ್ತು. ಈಗ ಒಂದು ಯೂರಿಯಾ ಗೊಬ್ಬರ ಹಾಕಿ, ಇಲ್ಲಿ ಯೂರಿಯಾ ಗೊಬ್ಬರ ಹಾಕೈತೆ ನೋಡ್ರಿ. ಯೂರಿಯಾ ಗೊಬ್ಬರ ಹಾಕಿ ನೀರು ಬಿಡಾಗತ್ತೆ. ಈಗ ಇದೊಂದು 1.5 ಎಕರೆ ಪ್ಲಾಟ್ ಐತೆ. ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಈ ಟೈಪ್ ಪೈಪ್ ಹಚ್ಚಿ, ತೂತಿನ ಪೈಪ್ ಹಚ್ಚಿ ನೀರು ಬಿಡಾಕ್ತೀವಿ. ಇಲ್ಲೇ ಫಸ್ಟ್ ಡೋಸ್ ಈಗ ಯೂರಿಯಾ ಹಾಕೈತು. ಇದು ವಿಸ್ತಾರ ಕಂಪ್ನಿದ ಕೊಟ್ಟಾರ. ಇದನ್ನ ಸುಳಿ ಒಳಗೆ ರೋಗ ಬೀಳತ್ತಲ್ಲ, ಅದನ್ನು ವಿಸ್ತಾರ ಕಂಪ್ನಿದು ಕೊಟ್ಟಾರ. ಇದು 2 ಪ್ಯಾಕೆಟ್ ಹಾಕಿದ್ವಿ. ಈಗ 1.5 ಎಕರೆ ಪ್ಲಾಟಿಗೆ ಒಂದು 2 ಪ್ಯಾಕೆಟ್ ಬೇಕಾಗತ್ತೆ. ಅದ್ರ ಕಾಸ್ಟ್ 600 ರೂಪಾಯಿ. ಇದ್ರ ಕಾಸ್ಟ್ ಇದು ಒಂದು ಪ್ಯಾಕೆಟಿಗೆ 600 ರೂಪಾಯಿ ಆಗುತ್ತೆ. 2 ಪ್ಯಾಕೆಟ್ ಹಾಕಿದ್ವಿ. ಈಗ ಒಂದು 5 ಮಂದಿ ಬಂದಾರ ಇಲ್ಲಿ ಹಾಕಕ್ಕೆ, ಗೊಬ್ಬರ ಹಾಕಕ್ಕೆ. ಅಲ್ಲಿ ಟ್ಯಾಂಕ್ ನಿಂತತ್ಲ, ಅಲ್ಲಿ ಬಾಗಲಕೋಟೆ ಕುರ್ಚಿ ರೈಲ್ವೆ ಲೈನ್ ಹಾಕ್ಯಾರು. ಅದನ್ನೊಂದು ಸ್ವಲ್ಪ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಮಾಡಾಕ್ತಾರೆ. ಅಲ್ಲಿ ಲೈನ್ ಗೊತ್ತಾಗ್ಬೇಕಂಥೇಳಿ ಕಾಂಕ್ರೀಟ್ದು ಇದನ್ನು ಮಾಡಾಕ್ತಾರೆ. ಇದೇನು ಕಾಣಿಸ್ತದೆ, ಬಾಗಲಕೋಟೆ ಕುರ್ಚಿ ರೈಲ್ವೆ ಲೈನ್ ಇದೆ. ಆ ಔಷಧ ತೋರಿಸ್ತಾನೆ ಬರ್ರಿ ನಿಮ್ಗೆ ಹೆಂಗಿರ್ತದೆ. ಇಲ್ಲಿಗೆ ಹಾಕಾಕ್ತಾರೆ ನೋಡ್ರಿ ಔಷಧ. ಒಳಗೆ ಸುಳ್ಯಾಗ ಒಂದು ಔಷಧ ಪುಡಿ ಟೈಪ್ ಇರ್ತದೆ, ಅದನ್ನು ಕೊಟ್ಟಿರ್ತಾರೆ. ಹಾಕಿದ್ರೆ ಎಲ್ಲ ಕಂಟ್ರೋಲ್ ಆಗುತ್ತದೆ. ಭಾಳ ಎಲ್ಲ ಡ್ಯಾಮೇಜ್ ಭಾಳ ಮಾಡಾಕತ್ತೆ. ಆ ಔಷಧ ತೋರಿಸ್ತಾನೆ ಬರ್ರಿ ಹೆಂಗೆ ಇರ್ತಾರತ್ತೆ. ಹಿಂಗೆ ಸುಳ್ಯಾಗ ಹಿಂಗೆ ಹಾಕೋತ ಹೋಗೋದು, ಒಂದೊಂದ್ರಾಗ ಸುಳ್ಯಾಗ ಹಾಕೋತ ಹೋದ್ರೆ ಎಲ್ಲ ಕ್ಲೀನಾಗಿ ಇದನ್ನ ಹಾಕತ್ತೆ. ಆ ಔಷಧ ಹಿಂಗೈತೆ ನೋಡ್ರಿ. ಔಷಧ ಹಾಕಿದ್ರೆ ಕಂಟ್ರೋಲ್ ಆಕತ್ತೆ. ಒಂದು ವಾರ ಒಳಗೆ ಎಲ್ಲ ತಿಳ್ಕೊತೈತದ. ಮತ್ತು ನಿಮಗೆ ಅದನ್ನ ವಿಡಿಯೋ ಹಾಕ್ತೀನಿ.
ಮುಂಜಾನೆ ಟೈಮ್ 7:30 ಆಗೈತು. ಈಗ ಗೊಂಜಾಳಕ್ಕೆ ನೀರು ಬಿಟ್ಟಿವಿ. ನಿನ್ನೆ ಯೂರಿಯಾ ಗೊಬ್ಬರ ಮತ್ತು ಸುಳ್ಯಾಗ ಕೀಡಿ ಔಷಧ ಎರಡೂ ಹಾಕಿ ಈಗ ನೀರು ಬಿಟ್ಟಿವಿ. ನೀರು ಹಾಸಿ ಕಸದ ಎಣ್ಣೆ ಹೊಡಿಬೇಕು. ಮತ್ತು ಕಸ ಭಾಳ ಆಗೈತು. ಇದು 1 ತಿಂಗಳದ್ದು ಐತೆ ನೋಡ್ರಿ ಗೊಂಜಾಳ. ಒಂದು ತಿಂಗಳದ್ದು ಗೊಂಜಾಳ ಐತಿದೆ. ಈ ಕಡೆ ಸೈಡ್ದು ಇದೆಲ್ಲ ನೀರು ಹದತಿ. ಈಗ ಈ ಕಡೆ ಬಿಟ್ಟಾರ ನೀರು. ಇದು ನೀರು ಹೆಂಗೆ ಹಾಯಿಸೋದಂದ್ರೆ 4 ಫೂಟಿನ ಪಾಟ್ ಇರ್ತಾವೆ. ಒಂದು ಪೈಪ್ಲೆ 3 ತೂತ 2 ತೂತು ತೆಗೆದು ಬಿಟ್ಬಿಡೋದು. ಈ ಸಿಸ್ಟಮ್ ಹಾಕಿದ್ರೆ ಏನು 4 ಪೈಪ್ ಹಚ್ಚಿ ಹೋಗಿಬಿಡೋದು. 4 ಪೈಪ್ ಹಚ್ಚಿ ಹೋಗಿಬಿಟ್ರೆ ನೀರು ಹಾಯ್ತಾವೆ. ರಾತ್ರಿ ಆಗಲಿ ಹಗಲಾಗಲಿ ಯಾವಾಗಾರೆ ನಮಗೆ ಪೈಪ್ ಹಚ್ಚಿ ಹೋಗಿಬಿಟ್ರೆ ನೀರು ಹಾಯ್ತಾವೆ. ಈ ಟೈಪ್ ತೂತು ಬಿಟ್ರೆ ಆ ಸಾಲಿಗೆ ಆರಾಮ್ಸಿರಿ ಹೋಗಿ ಅಲ್ಲಿ ಮಟ್ಟ ಮುಟ್ತಾವೆ, ದಂಡಿ ಮಟ್ಟ. ನೀವು ಮಾಡುವಂತಾಗ ಒಂದು 4 ಪೈಪಿಗೆ ತೂತು ಹೊಡೆದ ನಮ್ಮ 2 ಮೋಟ್ರ್ ಅದಾವೆ. 2 ಮೋಟ್ರ್ ಆದ್ರೆ 4 ಪೈಪ್ 3 ತೂತು ಹೊಡೆದು ಬಿಟ್ಟಿವಿ ನಾವು. ಈಗ ಈ ಟೈಪ್ ಹೋಗ್ತಾವೆ ನೋಡ್ರಿ. ಈ ಟೈಪ್ ತೂತು ಹೊಡೆದು ಬಿಟ್ರೆ ಹಿಂಗೆ ಸಾಲಿಗೆ ತಾವು ಹೋಗ್ತಾವೆ. ಯಾರು ನಿಂತು ಮನುಷ್ಯ ಹಾಸೋದು ಬೇಕಾಗಿಲ್ಲ, ಏನಿಲ್ಲ. ಆಟೋಮೆಟಿಕ್ ಅಲ್ಲಿ ದಂಡಿ ಮಟ್ಟ ಹೋಗಿ ಮುಟ್ಟಿರ್ತಾವೆ. ಮತ್ತು ಪೈಪ್ ಚೇಂಜ್ ಮಾಡಿಬಿಡೋದು. ಈ ಟೈಪ್ ತೂತು ಹೊಡೆದು ಬಿಟ್ರೆ ಈ ತೂತಿನ ಪೈಪ್ ಏನು ಇಲ್ಲ, ಒಂದು 4 ಪೈಪ್ ತೊಗೊಂಡು ಸ್ಪ್ರಿಂಕ್ಲರ್ ಇದನ್ನ ಇರ್ತದ. ಸ್ಪ್ರಿಂಕ್ಲರ್ ಹೋಲ್ ಮಾಡೋದು ಒಂದು ಇರ್ತದೆ. ಅದನ್ನ ತೆಗೆದು ಹೋಲ್ ಮಾಡಿ 3 ತೂತು ಮಾಡಿಬಿಟ್ರೆ ಇವು ಆರಾಮ್ಸಿರಿ ಆಯ್ತಾವೆ ನೋಡ್ರಿ. ಯೂರಿಯಾ ಗೊಬ್ಬರ ಇಟ್ಟು ಗೊಂಜಾಳಕ್ಕೆ ನೀರು ಬಿಟ್ಟತ್ತು. ದಂಡಿ ಮಟ್ಟ ಹೋಗಿ ಮುಟ್ಬಿಡ್ತಾವೆ. 3 ತೂತು ಹಾಕಿ ದಂಡಿ ಮಟ್ಟ ಬಿಟ್ಬಿಡೋದು. ಆರಾಮ್ಸಿರಿ ಹಿಂಗೆ ತೂತಿನ ಪೈಪ್ ಹಚ್ಚಿದ್ರೆ 3 ತೂತು ಮಾಡಿ ಬಿಟ್ಬಿಡೋದು. ಒಂದೊಂದು ಸಾಲಿಗೆ ಆರಾಮ್ ದಂಡಿ ಮಟ್ಟ ಹೋಗಿ ಮುಟ್ಬಿಡ್ತಾವೆ. ಈ ಟೈಪ್ ಮಾಡ್ಕೊಂಡ್ರೆ ಈಸಿ ವೇ ಒಳಗೆ ಮಾಡೋದು. ಹಾರ್ಡ್ ವರ್ಕ್ ಮಾಡೋಲ್ಲ, ಸ್ಮಾರ್ಟ್ ವರ್ಕ್ ಮಾಡೋದು. ಈಗ ಇದಕ್ಕೆ ನೀರು ಹಾಸಕ್ಕೆ ಹೋಗ್ಬೇಕು. ನಾವು ಯಾವಾಗರೆ ಆಗಿ 4 ಪೈಪ್ ಹಚ್ಚಿ ಹೋಗಿಬಿಟ್ರೆ ಮುಗಿದು ಹೋಗಿಬಿಡ್ತದೆ. ಈ ಟೈಪ್ ತೂತಿರ್ತಾವೆ, ನೀರು ಹಾಕೋತ ಹೋಗ್ಬಿಡ್ತದೆ. ಗೊಂಜಾಳ ಕೀಡು ಬಿದ್ದತ್ತು. ಇದಕ್ಕೊಂದು ಔಷಧ ಹಾಕಿವಿ. ಈಗ ಕಂಟ್ರೋಲ್ ಹಾಕತ್ತೆ. 1 ವಾರನ್ಯಾಗ ಮತ್ತೆ ನಿಮ್ಗೆ ತೋರಿಸ್ತೀನಿ. ಈಗಿದ 30 ದಿವ್ಸದ ಗೊಂಜಾಳ ಆಯ್ತು ನೋಡ್ರಿ. 30 ದಿವ್ಸದ ಗೊಂಜಾಳ ಇದೆ. 30 ದಿವ್ಸದ ಗೊಂಜಾಳ. ಅವು ಎಲ್ಲ ಪಕ್ಷಿಗಳೆಲ್ಲ ಕೀಡಿ ತಿಂತಾವೆ ನೋಡ್ರಿ. ಅವು ರೈತರ ಸ್ನೇಹಿತಗಳು. ಈ ಸಿಸ್ಟಮ್ ಭಾರಿ ಐತೆ ನೋಡ್ರಿ. ಇದನ್ನ ಯಾರ್ಯಾರೇ ಮಾಡ್ಕೋಬೋದು, ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಒಬ್ಬರು ಮನುಷ್ಯರ ಬೇಕನ್ನಂಗಿಲ್ಲ. ಈ ಟೈಪ್ ಪೈಪ್ ಹಚ್ಚೋದ್ರೆ ನೀರು ಹಾಯ್ತಾವೆ. ಈಗ ಅದು ಮ್ಯಾಗಿನ ಕಟ್ಟಿ ಒಂದು ಉಳ್ದತ್ತು. ಇದೆಲ್ಲ ಆತು. ಇದು ಕಟ್ಟಿ ಆ ಕಟ್ಟಿಗೆ ಒಂದು ನೀರು ಬಿಡ್ಬೇಕು. ಈ ಸಿಸ್ಟಮ್ ಭಾರಿ ಐತೆ ನೋಡ್ರಿ. ಹಾಸೋದೇನು ಬೇಕಾಗಿಲ್ಲ. ನಿಂತು ಹಾಸಿದ್ರೆ ಮುಗಿದು ಹೋಗ್ಬಿಡ್ತೈತೆ. ಒಬ್ರು 4 ಪೈಪ್ ಹಚ್ಚಿ ಟೈಮ್ ಇದ್ದಾಗ ಬಂದು ಒಂದು 4 ಪೈಪ್ ಹಚ್ಚಿದ್ರೆ ನಿಮ್ದು ಎಷ್ಟು ಪ್ರೆಷರ್ ಇರ್ತದಲ್ಲ, ಮೋಟ್ರ್ ಎಷ್ಟು HP ಇರ್ತದೆ ಅಷ್ಟು ನೋಡ್ಕೊಂಡು ಹಚ್ಚಿಬಿಡೋದು. ಆರಾಮ್ಸಿರಿ ಹೋಗ್ತಾವೆ. ಹಿಂಗೆ ನೀವು ಕಬ್ಬಿಗೂ ಮಾಡ್ಕೋಬೋದು, ಎಲ್ಲ ಪೀಕಿಗೂ ಮಾಡ್ಕೋಬೋದು. ಒಟ್ಟು ಒಂದು 4 ಪೈಪ್ ರೆಡಿ ಇಟ್ಟರೆ ಎಲ್ಲ ಪೀಕಿಗೂ ನಿಮ್ಗೆ ನೀರು ಹಾಸಕ್ಕೆ ಅನುಕೂಲ ಆಕತಿ. ಇವೆಲ್ಲ ಹಕ್ಕಿಗಳು ನೋಡ್ರಿ. ಇದನ್ನು ತಿಂತಾವು, ಕೀಡಿಗಳೆಲ್ಲ ತಿಂತಾವು, ಹುಳ ಎಲ್ಲ ತಿಂತಾವೆ. ಇದು ಎನ್ಕೌಂಟರ್ ಇನ್ಸೆಕ್ಟಿಸೈಡ್ ಹೊಡೆದಿದ್ವಿ. ಇದ್ರೊಳಗೆ ಆಮ್ಲೋಸಿನ್, ಬೆಂಜೋಟಿನ್, ಥೈಲೆಮ್ ಎಲ್ಲ ಇದ್ದು. ಇದ್ರೊಳಗೆ 300 ರೂಪಾಯಿ ಕೊಟ್ಟಿದ್ವಿ. ಇದಕ್ಕೆ ಹೊಡೆದಿದ್ವಿ.
ಹೊಡೆದ್ರು ಈ ಎಣ್ಣೆ ಸುಳ್ಯಾಗ ಎಣ್ಣೆ ಬಿಡೋದಿದೆ ಇದ್ರಲ್ಲೇ ಕಂಟ್ರೋಲ್ ಆಗಲಿಲ್ಲ ಈ ಔಷಧಿ. ಈ ಔಷಧಿ ಕಂಟ್ರೋಲ್ ಆಗಲಿಲ್ಲ, ಅದಕ್ಕೆ ಈಗ ಇದನ್ನು ಸುಳ್ಯಾಗ ನೀಲಿ ಕಲರ್ ಈ ಟೈಪ್ ಇಲ್ಲೇನು ನೀಲಿ ಕಲರ್ ಕಾಣಿಸಲ್ಲ ನಿಮ್ಗೆ. ಇಲ್ಲೇ ಸುಳ್ಯಾಗ ಇದನ್ನ ಎಣ್ಣೆ ಹಾಕಿವಿ. ಈಗ ಸುಳ್ಯಾಗ ಹೆಣ್ಮಕ್ಳ ಕಡಲೆ ನಿನ್ನೆ ಎಣ್ಣೆ ಔಷಧ ಇಡ್ಸೀವಿ. ಒಂದು ವಾರ ಒಳಗೆ ತಿಳ್ಕೊತತ್ತು. ನೋಡೋಣ, ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಪೈಪ್ ಸಿಸ್ಟಮ್ ಅಂತ್ರಿ ಭಾರಿ ಐತಿ. 4 ಪೈಪ್ ಮಾಡಿ ಬಿಟ್ಬಿಟ್ರೆ ಆರಾಮ್ಸಿರಿ ಹೋಯ್ತಾವೆ. ಯಾರು ನಿತ್ತು ಹಾಸ್ಬೇಕನ್ನಂಗಿಲ್ಲ, ಯಾರು ಇದನ್ನು ಮಾಡ್ಬೇಕನ್ನಂಗಿಲ್ಲ. ಮ್ಯಾಗಿನ ಕಟ್ಟಿ ಒಂದು ಉಳಿದತ್ತಿದ್ನ ಹಾಕಿಸ್ಬೇಕಂದು. ಈ ಟೈಪ್ ನಿನ್ನೆ ಹೆಣ್ಮಕ್ಳು ಗೊಬ್ಬರ ಇಟ್ಟಾರೆ. ಈಗ 20ರಿಂದ 25 ದಿವಸ ಒಳಗೆ ಒಂದು ಯೂರಿಯಾ ಗೊಬ್ಬರ ಇಟ್ಟು ನೀರು ಹಾಯಿಸ್ಬಿಡ್ಬೇಕು. ಯಾಕಂದ್ರೆ ಅದಕ್ಕೆ ಯೂರಿಯಾ ಗೊಬ್ಬರ ಈಗ ಜರೂರತ್ ಇರ್ತೈತೆ. ಈಗ ನಾವು ಯೂರಿಯಾ ಗೊಬ್ಬರ ಇಟ್ಟಿವಿ. ಈಗ ಒಂದು 30 ದಿವ್ಸದ ಆತು. ಈಗ ಗೊಂಜಾಳ 30 ದಿವ್ಸದ ಆತ. ಈಗ ಇಟ್ಟು ನಾವು ನೀರು ಹಾಸಾಕ್ತೀವಿ. ಇದು ನೀರು ಹಾಸಿ ಕಸದ ಎಣ್ಣೆ ಹೊಡೆದು ಬಿಡೋಕಿದ್. ಇಲ್ಲಿ ಕಸ ಭಾಳ ಕಂಟ್ರೋಲ್ ಆಗಂಗಿಲ್ಲ. ಇಲ್ಲಿ ಐತೆ ನೋಡ್ರಿ, ಇದು ಯೂರಿಯಾ ಇದೆ. ಒಂದು ಇಟ್ಕೋತ ಹೋಗ್ಬಿಡೋದು. ನಿನ್ನೊಂದು 5 ಹೆಣ್ಮಕ್ಳು ಬಂದಿದ್ದರು, ಅವ್ರ ಕಡೆ ಯೂರಿಯಾ ಗೊಬ್ಬರ ಮತ್ತು ಇದು ಕೀಡಿ ಔಷಧ ಎರಡೂ ಇಡಿಸ್ಬಿಟ್ವಿ. ನೋಡೋಣ, ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಒಂದು ವಾರ ಒಳಗೆ ಎಲ್ಲ ರಿಕವರ್ ಆಕತ್ತು, ಎಲ್ಲ ತಿಳ್ಕೊತೈತಿದ. ಈ ಟೈಪ್ ಯೂರಿಯಾ ಗೊಬ್ಬರ ಹಾಕಿ ನೀರು ಹಾಸೋದು. 25ರಿಂದ 30 ದಿವಸ ಒಳಗೆ ಒಂದು ಯೂರಿಯಾ ಗೊಬ್ಬರ ಹಾಕಬೇಕು. ಹಾಕಿದ್ರೆ ತಿಳ್ಕೊತೈತಲ್ಲ. ಕಸದ ಎಣ್ಣೆನೂ ಕಂಟ್ರೋಲ್ ಮಾಡಬೇಕು. ಇರ್ಲಿಕ್ಕಂದ್ರೆ ಕಸ ಭಾಳ ಆಗಿಬಿಡ್ತದೆ. ಈಗ ಸ್ವಲ್ಪ ಸಣ್ಣಂಗೆ ಇತ್ತು, ಕಸದ ಎಣ್ಣೆ ಹೊಡೆದು ಕಂಟ್ರೋಲ್ ಮಾಡ್ಕೋಬೇಕಿತ್ತು.